ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ವೈಶಾಖ ಅಮಾವಾಸ್ಯೆ ಅಂದರೆ ಏಪ್ರಿಲ್ 17ನೇ ತಾರೀಕು ಬರ್ತಕ್ಕಂಥ ವೈಶಾಖ ಅಮಾವಾಸ್ಯೆ ಇದೆ. ಅದರ ನಂತರ ಕುಂಭರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಈ ಜೀವನದಲ್ಲಿ ಆಗ್ತಕ್ಕಂಥ ಒಂದು ಪಾಸಿಟಿವ್ ನೆಗೆಟಿವ್ ವಿಚಾರಗಳಾಗ್ಬೋದು, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾನು ತಮಗೆ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಫಸ್ಟ್ ಟೈಮ್ ಬಂದಿರ್ತೀರೋ ಅಥವಾ ಫಸ್ಟ್ ಟೈಮ್ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಉದ್ಯೋಗದಲ್ಲಿ ಹಠಾತ್ ಬದಲಾವಣೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಕಾಣ್ತೀರಾ ಮತ್ತು ನಿಮ್ಮ ಒಂದು ಮಾತಿಗೆ, ನಿಮ್ಮ ಒಂದು ನಿರ್ಧಾರಕ್ಕೆ ಉತ್ತಮ ಬೆಲೆ, ಗೌರವ, ಸ್ಥಾನಮಾನಗಳು ಸಿಗಲಿಕ್ಕಿದೆ. ಪ್ರಯತ್ನಗಳೆಲ್ಲ ಸಫಲ ಆಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಒಂದು ಹೆಚ್ಚಿನ ಗೌರವ ಸಿಗುವಂಥ ಸಂಭವ ಹೆಚ್ಚಾಗಿದೆ. ಯಾರೆಲ್ಲ ಕೆಲಸದಲ್ಲಿ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಈ ಸಮಯ ಸುಸಂದರ್ಭ ಅಂತಲೇ ಹೇಳ್ಬೋದಾಗುತ್ತೆ. ಮೇಲಧಿಕಾರಿಗಳಿಂದ ಮಾತಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಮಾತನಾಡಿ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳನ್ನು, ಹೊಸ ಐಡಿಯಾಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದು ಸುಸಂದರ್ಭ ಅಂತಲೇ ಹೇಳ್ಬೋದು. ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಸಲ್ಲಿ ಒಳ್ಳೆ ಗ್ರೋತನ್ನು ಈ ತಿಂಗಳು ನೀವು ಕಾಣ್ತೀರಾ. ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಬಿಸ್ನೆಸ್ಸನ್ನು ಎಕ್ಸ್ಪೆಂಡ್ ಮಾಡಲಿಕ್ಕೆ ಈ ತಿಂಗಳು ಸಕಾಲ ಅಂತಲೇ ಹೇಳ್ಬೋದಾಗುತ್ತೆ. ಈ ಒಂದು ರಾಶಿಯವರು ಪಾರ್ಟ್ನರ್ಶಿಪ್ಪಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಅದೃಷ್ಟ ಅನ್ನೋದು ನಿಮ್ಮ ಜೊತೆಗೆ ಸದಾ ಇರುತ್ತೆ. ಎಲ್ಲಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಅಥವಾ ಯಾರಾದರೂ ಸಾಲ ಕೊಡಬೇಕು ಅಂತಂದರೆ ದಯವಿಟ್ಟು ಆ ಒಂದು ವಿಚಾರದ ಬಗ್ಗೆ ಮತ್ತು ಆ ವ್ಯಕ್ತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ನಂತರ ಆ ಒಂದು ವಿಚಾರದಲ್ಲಿ ಮುಂದುವರಿಬೇಕಾಗತ್ತೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ಸ್ಥಿತಿ ಸುಧಾರಿಸಿದ್ರೂ ಕೂಡ, ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿದ್ದರೂ ಕೂಡ ಆದಾಯದಕ್ಕಿಂತ ಖರ್ಚುಗಳೇ ಹೆಚ್ಚಾಗಿ ಕಾಣಸಿಗುತ್ತೆ. ಮಿತ ಖರ್ಚು ನಿಮ್ಮ ಜೀವನದಲ್ಲಿ ಉತ್ತಮ ಒಂದು ವಿಚಾರ ಅಂತಲೇ ಹೇಳ್ಬೋದು. ಯಾರಾದರೂ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಯಾವುದೇ ಕಾರಣಕ್ಕೂ ವಾಹನ ಖರೀದಿಗೆ ಮುಂದೋಗಬೇಡಿ. ಇದರಿಂದ ಸ್ವಲ್ಪ ಲಾಸಸ್ಸನ್ನು ನೀವು ಕಾಣ್ಬೋದು. ಇನ್ನು ಒಂದು 2 ತಿಂಗಳು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಈ ಕುಂಭರಾಶಿಯವರು ಹೊಸ ವಾಹನ ಖರೀದಿ ಬೇಡ. ಭೂಮಿ ಅಥವಾ ಆಸ್ತಿ ಖರೀದಿಯ ವಿಚಾರದಲ್ಲಿ ನೀವೇನೋ ಮುಂದುವರಿದರೆ ಈ ತಿಂಗಳು ಸುಸಂದರ್ಭ ಅಂತಲೇ ನಿಮಗೆ ಹೇಳ್ಬೋದಾಗುತ್ತೆ. ಮುಖ್ಯವಾಗಿ ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಹೆಚ್ಚಿನ ಪರಿಶ್ರಮವನ್ನು ಈ ತಿಂಗಳು ನೀವು ಹಾಕಬೇಕಾಗತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದರೆ, ಪ್ರಥಮವಾಗಿ ಪ್ರೀತಿ ವಿಚಾರದಲ್ಲಿ ಸಂಗಾತಿಯೊಂದಿಗೆ ನಿಮ್ಮ ಬಾಂಧವ್ಯ ತುಂಬ ಸದೃಢ ಆಗುತ್ತೆ ಮತ್ತು ಅವರ ಆಲೋಚನೆ ಅಂದರೆ ಬೇಕು ಬೇಡಗಳನ್ನ ತುಂಬ ಗಮನಿಸ್ತೀರಾ. ಅವ್ರಿಗೆ ಏನು ಬೇಕು ಅದನ್ನು ತುಂಬ ಪ್ರೀತಿಯಿಂದ ನೀವು ಮಾಡಿಕೊಡ್ತೀರಾ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಸಮಯವನ್ನು ನೀಡ್ತೀರಾ. ಇನ್ನು ಅವಿವಾಹಿತರಿಗೆ ದೂರದ ಸಂಬಂಧಿಕರಿಂದ ವಿವಾಹದ ಪ್ರಸ್ತಾಪಗಳು ಬರುತ್ತೆ. ಇನ್ನು ಕುಟುಂಬದ ವಿಚಾರ ಬಂತು ಅಂತಂದರೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿದ್ರೂ ಕೂಡ ನಿಮ್ಮೊಳಗೆ ಕೆಲವೊಂದು ಆತಂಕ, ಗೊಂದಲ ವ್ಯವಸ್ಥೆಗಳು ತುಂಬ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ಸಿಡಿಮಿಡಿ ಆಗ್ತೀರಾ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗತ್ತೆ. ಕುಟುಂಬದಲ್ಲಿನ ಹಿರಿಯರ ಒಂದು ವಿಚಾರದಲ್ಲಿ ಹಿರಿಯರ ಆಶೀರ್ವಾದ ನಿಮಗೆ ಶ್ರೀರಕ್ಷೆ ಆಗಲಿಕ್ಕಿದೆ. ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬಂದರೂ ಕೂಡ ಅದು ಸುಲಭವಾಗಿ ಕೂಡ ಕ್ಲಿಯರ್ ಆಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ತಲೆಯನ್ನು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಆರೋಗ್ಯ ವಿಚಾರ ನೋಡೋದಾದರೆ, ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿದ್ದರೂ ಕೂಡ ದೊಡ್ಡದಾದಂತಹ ಸಮಸ್ಯೆಗಳು ಯಾವುದೂ ಇರುವುದಿಲ್ಲ. ಆದರೂ ಕೂಡ ನಿಮ್ಮ ಆಹಾರ ಕ್ರಮ, ಆಹಾರ ಪದ್ಧತಿ, ಹೊರಗಿನ ಊಟ, ಹೊರಗಿನ ಒಂದು ವಿಚಾರ ಮತ್ತು ಹೊರಗಿನ ಸಣ್ಣ ಪುಟ್ಟ ತಿನಿಸುಗಳನ್ನ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಉತ್ತಮ ವಿಚಾರವನ್ನು ನೀವು ಕಾಣ್ಬೋದು. ಯಾಕಂದರೆ ಇದರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಆಗಲಿಕ್ಕೆ ಹೆಚ್ಚಿನ ಸಾಧ್ಯತೆ ಇದೆ. ಇನ್ನು ಈ ಒಂದು ರಾಶಿಯವರ ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಶುಕ್ರವಾರ ದುರ್ಗಿ ದೇವಸ್ಥಾನಕ್ಕೆ 7 ಶ್ಲೋಕವನ್ನು ಉಚ್ಚಾರಣೆ ಮಾಡಿಕೊಂಡು ಆ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಥವಾ ಅರ್ಚನೆಯನ್ನು ಮಾಡಿಸ್ಕೊಂಬರ್ಬೇಕಾಗತ್ತೆ. ಮತ್ತು ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಸೋಮವಾರ ಒಂದು ತೆಂಗಿನಕಾಯಿಯನ್ನು ಮನೆಯ ಸುತ್ತ, ಮನೆ ಅಕ್ಕಪಕ್ಕ ಯಾವುದಾದ್ರು ಮನೆ ಇಲ್ಲ ಅಂತಂದರೆ ಸುತ್ತ 7 ಪ್ರದಕ್ಷಿಣೆಯನ್ನು ಮಾಡಬೇಕಾಗತ್ತೆ. ಅಥವಾ ಅಕ್ಕಪಕ್ಕ ಮನೆ ಇದೆ ಗುರುಗಳೇ, ನಮ್ಮ ಮನೆ ತುಂಬ ಇಕ್ಕಟ್ಟಾಗಿದೆ ಅನ್ನೋದಾದರೆ ಮನೆಯಲ್ಲಿ ಮುಖ್ಯ ಹಾಲ್ ಅಂತ ಏನಿರುತ್ತೆ ಆ ಹಾಲ್ನಲ್ಲಿ 7 ಪ್ರದಕ್ಷಿಣೆಯನ್ನು ಒಂದು ತಂಬಿಗೆಯಲ್ಲಿ ನೀರು ತುಂಬಿಸಿ ಮನೆಯ ಮಧ್ಯಭಾಗದಲ್ಲಿ ಇಡಬೇಕಾಗುತ್ತೆ. ಆ ತಂಬಿಗೆ ಸುತ್ತ 7 ಪ್ರದಕ್ಷಿಣೆಯನ್ನು ನೀವು ಮಾಡಿ ಆ ತೆಂಗಿನಕಾಯಿಯನ್ನು ಹೊಡೆದು ಅದರಿಂದ ಸಿಹಿ ಪದಾರ್ಥ, ಸಿಹಿ ಖಾದ್ಯಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಆ ಒಂದು ಸಿಹಿಯನ್ನು ಹಂಚಬೇಕಾಗತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶುಕ್ರ ಮತ್ತು ಗುರು ಬಲನಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಆರ್ಥಿಕ ಸಂಕಷ್ಟಗಳು, ಆರ್ಥಿಕ ಬಿಕ್ಕಟ್ಟನ್ನು ಕೂಡ ಸರಿಪಡಿಸ್ಬೋದಾಗತ್ತೆ. ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ದಾನವನ್ನು ನೀವು ಹಸಿರು ತರಕಾರಿಯನ್ನು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ರಾಹು ಸದೃಢನಾಗ್ತಾನೆ. ಇನ್ನು ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ, ಅದೃಷ್ಟ ಸಂಖ್ಯೆ ನಂಬರ್ 5. ನಂಬರ್ 5 ಇವ್ರ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮತ್ತು ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ, ಅದೃಷ್ಟ ಬಣ್ಣ ನೀಲಿ ಬಣ್ಣ. ಈ ನೀಲಿ ಬಣ್ಣ ಇವ್ರ ಜೀವನದಲ್ಲಿ ಉತ್ತಮವಾದಂಥ ಸಾಧನೆಗೆ ಸಪೋರ್ಟನ್ನು ನೀಡುತ್ತೆ. ಒಟ್ಟಾರೆಗೆ ಇದಾಗಿತ್ತು ವೈಶಾಖ ಮಾಸದ ವೈಶಾಖ ಅಮಾವಾಸ್ಯೆ ನಂತರದ
ಕುಂಭರಾಶಿಯ ಸಂಪೂರ್ಣ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.